ಸಿಂಹ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೀನಿ. ಸಿಂಹರಾಶಿಯ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ. ಇದು ಶುಭ ವಿಚಾರ ಅಲ್ಲ, ಇದು ಎಚ್ಚರಿಕೆಗಳು. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಶುಭವೂ ಇರುತ್ತೆ, ಅಶುಭವೂ ಇರುತ್ತೆ. ಶುಭಕ್ಕೆ ಸಪ್ರೇಟ್ ವಿಡಿಯೋ, ಅಶುಭಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೇನೆ, ಅಷ್ಟೇ ವ್ಯತ್ಯಾಸ. ಸೊ ಅದರಿಂದ ಈ ವಿಡಿಯೋ ನೋಡಿಕೊಂಡು ಬರೀ ಎದುರಿಸ್ತಾರೆ ಗುರುಜಿ, ಏನು ಹಿಂಗೆ ಎದುರಿಸ್ತೀರಾ, ಒಂದು ಒಳ್ಳೆ ಮಾತಾಡಿಲ್ಲ ನೀವು, ಹಂಗೆ ಹಿಂಗೆ ಏನೋ ಬಾಯಿ ಬಂದಂಗೆ ಕಮೆಂಟ್ ಮಾಡ್ತಾರೆ. ಗೊತ್ತು ನನಗೆ, ಸಾಮಾಜಿಕ ಜಾಲತಾಣ ಅಂದರೆ ಅದು ಹಂಗೆ ಇರುತ್ತೆ ಅಂತ. ಆದರೂ ಸಹ ನನ್ನ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಲ್ಲ. ಸೊ ಶುಭ ವಿಚಾರಗಳ ವಿಡಿಯೋ ಇನ್ನೊಂದಿದೆ, ದಯವಿಟ್ಟು ಅದನ್ನು ನೋಡಿ. ಇದು ಎಚ್ಚರಿಕೆಗಳ ವಿಡಿಯೋ ಆದ್ದರಿಂದ ಇದರಲ್ಲಿ ಎಚ್ಚರಿಕೆಗಳೇ ಕೊಡೋದು. ಈ ಒಂದು ವಿಡಿಯೋದಲ್ಲಿ ಶುಭ ವಿಚಾರ ಮಾತಾಡೋಕ್ಕಾಗಲ್ಲ, ಆಯ್ತಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿ. ಸಿಂಪಲ್ ಪರಿಹಾರ, ವಿಶೇಷ ಪರಿಹಾರ ಎರಡನ್ನೂ ಸಹ ಹೇಳಿರ್ತೇನೆ. ಯಾರಿಗೆ ಯಾವ ಪರಿಹಾರ ಸೂಕ್ತವೋ ಅದನ್ನು ಮಾಡ್ಕೊಳ್ಳಿ, ನಿಮ್ಮ ಶಕ್ತಿಯಾನುಸಾರ. ಈಸಿ ಪರಿಹಾರನೂ ಹೇಳ್ತೀನಿ, ವಿಶೇಷವಾದ ಪವರ್ಫುಲ್ ಮತ್ತೊಂದು ಪರಿಹಾರವನ್ನು ಸಹ ಹೇಳ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ಇನ್ನೂ ನಮ್ಮ ಚಾನಲ್ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಕೆಲ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಗ್ರಹಸ್ಥಿತಿಗಳ ಬಗ್ಗೆ ಬಂದರೆ ಬಹಳ ಪ್ರಮುಖವಾಗಿ 15ನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ, 16ನೇ ತಾರೀಕಿಂದ ಕನ್ಯಾ ರಾಶಿಯಲ್ಲಿ ರವಿಗ್ರಹ, 23ನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ, 23ನೇ ತಾರೀಕಿನ ನಂತರ ಕನ್ಯಾ ರಾಶಿಯಲ್ಲಿ ಬುಧ ಗ್ರಹ, 18ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ, 18ನೇ ತಾರೀಕಿನ ನಂತರ ತುಲಾ ರಾಶಿಯಲ್ಲಿ ಶುಕ್ರ ಗ್ರಹ, ಇಡೀ ತಿಂಗಳು ಮಿಥುನ ರಾಶಿಯಲ್ಲಿ ಕುಜಗ್ರಹ. ಆಯಿತಾ? ಇನ್ನು ಗುರು ವೃಷಭದಲ್ಲಿ ಗುರು, ಕುಂಭದಲ್ಲಿ ಶನಿ, ನಾರ್ಮಲ್ ಅದು. ಕೇತು ಕನ್ಯಾದಲ್ಲಿ, ರಾಹು ಮೀನದಲ್ಲಿ, ಇದೆಲ್ಲ ಕಾಮನ್ ಆಗಿರತಕ್ಕಂಥ ವಿಚಾರಗಳು. ಹೀಗಿರ್ಬೇಕಾದ್ರೆ ಸಿಂಹರಾಶಿಯವರಿಗೆ ಏನದು ಪ್ರಧಾನವಾದ ವಿಶೇಷವಾದ ಎಚ್ಚರಿಕೆಗಳು ಅಂತ ನೋಡಿ. ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ನಿಮ್ಮ ಉದ್ಯೋಗದ ಬಗ್ಗೆ. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ 18ನೇ ತಾರೀಕಿನ ತನಕ ಕಡ್ಡಾಯವಾಗಿ ಬಂದು ವೈಟ್ ಪೇಪರಲ್ಲಿ ಬರೆದಿಲ್ಲ, ಏನೋ ಇದು ಮಾಡಿ ಇಟ್ಕೊಳ್ತಾರೆ. ನಿಮ್ಮ ಕ್ಯಾಲೆಂಡರ್ ನೇತಾಕ್ರೆ ಅದ್ರಲ್ಲಿ 18 ಸೆಪ್ಟೆಂಬರ್ 18ಕ್ಕೆ ಒಂದು ರೌಂಡ್ ಅಪ್ ಮಾಡಿ ಇಟ್ಕೊಂಡಿರಿ. ಅಲ್ಲಿ ತನಕ, ಅಥವಾ ಮೊಬೈಲ್ ಕ್ಯಾಲೆಂಡ್ರಲ್ಲಿ ಬೇಕಾದ್ರೂ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಮಾರ್ಕ್ ಮೈ ವರ್ಡ್ಸ್ ಅಂತಾರಲ್ಲ ಆ ಥರ. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ 18ನೇ ತಾರೀಕಿನ ತನಕ ಉದ್ಯೋಗದ ಸಮಸ್ಯೆ ತೀರಾ ಜಾಸ್ತಿ ಇರುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲ್ಲ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಪ್ರೆಷರ್ ಎಷ್ಟಿರುತ್ತೆ ಅಂದರೆ ಜಾಬ್ ರಿಸೈನ್ ಮಾಡೋಣ ಅಂತ ನೀವೇ ಹೇಳ್ಬೋದು, ಅಥವಾ ಅವರೇ ಸುಖ ಸುಮ್ಮನೆ ಏನೇನೋ ರೀಸನ್ ಕೊಟ್ಟು ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಿದ್ರು, ನೋಟಿಸ್ ಪೀರಿಯಡ್ ಕೊಟ್ಟರು, ಏನೇ ಮಾಡಿದ್ರು ಸಹ ಆಶ್ಚರ್ಯ ಇಲ್ಲ. ನೋ ಸರ್ಪ್ರೈಸ್, ಖಂಡಿತ ಆಶ್ಚರ್ಯ ಇಲ್ಲ. ಹಾಗಾದರೆ ಹಿಂಗೇನಾಗುರುಳೆ ಅಂದರೆ ಇಲ್ಲ. 18ನೇ ತಾರೀಕಿನ ನಂತರ ಮತ್ತೆ ಫ್ಲಿಪ್ ಚೇಂಜ್ ಆಗಿಬಿಡುತ್ತೆ, ಮತ್ತೆಲ್ಲ ಸರಿ ಹೋಗ್ತಾ ಬರುತ್ತೆ. ಸೊ 18ನೇ ತಾರೀಕಿನ ತನಕ ನಿಮ್ಮ ಫ್ರಸ್ಟ್ರೇಷನ್ ಅಂತೀವಲ್ಲ ಆಂಗ್ಲ ಭಾಷೆಯಲ್ಲಿ, ಉದ್ಯೋಗದ ವಿಚಾರದಲ್ಲಿ ನಿಮಗಿರೋ ಫ್ರಸ್ಟ್ರೇಷನ್ನ ತಡ್ಕೊಂಡ್ರೆ 18ನೇ ತಾರೀಕಿನ ನಂತರ ಒಳ್ಳೆಯದಾಗ್ತದೆ. 18ನೇ ತಾರೀಕಿನ ತನಕ ಮಾತ್ರ ನೀವೇ ಸಿಟ್ ಮಾಡಿಕೊಂಡು, ನಿಮಗೆ ಈಗೋ ಹರ್ಟ್ ಆಗೋಯ್ತು ಅಂತಲೋ, ಮತ್ತೇನೋ ಅವಮಾನ ಅನಿಸ್ಬಿಡ್ತು ಅಂತಲೋ, ಯಾರೋ ಏನೋ ಅಂದರು ಅಂತಲೋ, ಅಥವಾ ಏನೋ ಒಂದು ಕಾರಣ ಕೊಟ್ಬಿಟ್ಟು ನೀವು ರಿಸೈನ್ ಮಾಡಿಬಿಟ್ರಿ ಅಂದರೆ ಸಿಟ್ಟಲ್ಲಿ ಕುಯ್ಕೊಂಡು ಮೂಗು ಸಮಾಧಾನ ಆದ್ಮೇಲೆ ಅನ್ಸ್ಕೊಳಕ್ಕಾಗಲ್ಲ. ಸೊ ದಯವಿಟ್ಟು ತಪ್ಪು ಹೆಜ್ಜೆ ಇಡಬೇಡಿ. ಇದ್ರ ಬಗ್ಗೆ ಬಹಳ ಗಮನಿಸಿದ್ದು ನೀವು. ದಯವಿಟ್ಟು ಸಿಂಹರಾಶಿಯವರು ಪರಿಹಾರ ಮಾಡ್ಕೊಳ್ಳಿ. ದುರ್ಗಾ ಅಷ್ಟೋತ್ತರ ಪಠನೆ ಮಾಡಿ, ಲಲಿತಾ ಸಹಸ್ರನಾಮ ಓದ್ಕೊಳ್ಳಿ. ಏನು ಅಮ್ಮನವ್ರ ದೇವಸ್ಥಾನಕ್ಕೆ ಶುಕ್ರವಾರ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ ನಿಮ್ಮನ್ನು ನೀವು ಆದಷ್ಟು ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಈ ವಿಚಾರದಲ್ಲಿ ಪ್ರಯತ್ನಿಸಿ. ತುಂಬ ಅವಮಾನಗಳು ಮಾಡ್ತಾರೆ ನಿಮ್ಮ ಸೀನಿಯರ್ಸ್ಗಳು, ಅವರು ಇವರು ಎಲ್ಲರೂ ಸಹ. ಎದುರಿಸ್ಬೇಕು ಅವಮಾನನ. ಸಿಂಹಕ್ಕೆ ಅವಮಾನಗಳನ್ನ ಎದುರಿಸೋದು ಕಷ್ಟವೇ, ಆದರೂ ಸಹ ಅನಿವಾರ್ಯತೆ ಇದ್ದಾಗ ಕಾರ್ಯವಾಸಿ ಹಿಡಿಬೇಕು ಕಾಲು, ಏನೂ ಮಾಡೋಕ್ಕಾಗಲ್ಲ. ಆಯಿತಾ? ಒಂದು. ಎರಡನೆಯದಾಗಿ ಬಹಳ ಪ್ರಮುಖವಾಗಿ ನಿಮ್ಮ ಸಹೋದರ ಸಹೋದರಿಯ ಬಗ್ಗೆ ಎಚ್ಚರಿಕೆ. ಏನಾದರೂ ವಿಶೇಷವಾಗಿ ನಿಮ್ಮ ಸಿಸ್ಟರ್ ಬಗ್ಗೆ, ನಿಮ್ಮ ಅಕ್ಕ ಅಥವಾ ತಂಗಿ ಬಗ್ಗೆ ಬಹಳ ಗಮನ ಹರಿಸ್ಬೇಕು. ಅಕ್ಕ ತಂಗಿನೇ ಇಲ್ಲ ಸರ್ ನಮ್ಗೆ ಇರೋದೇ ಅಣ್ಣ ತಮ್ಮ ಅಂದರೆ ಅವ್ರ ಬಗ್ಗೆನಾರು ಆಗಿರ್ಬೋದು, ಬಹಳ ಗಮನ ಹರಿಸ್ಬೇಕು. ಅವರು ಮಾಡುವ ಯಾವುದೋ ಒಂದು ಎಡವಟ್ಟು, ಅವರು ಮಾಡುವ ಯಾವುದೋ ಒಂದು ಇದು ನಿಮಗೆ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ, ನುಂಗಲಾರದ ತುತ್ತಾಗ್ಬಿಡುತ್ತೆ. ಎಲ್ಲರೂ ಬಂದು ನಿಮ್ಮ ಅಣ್ಣ ಹಿಂಗೆ ಮಾಡ್ದಂತೆ, ನಿಮ್ಮ ತಮ್ಮ ಹಿಂಗೆ ಮಾಡ್ದಂತೆ, ನಿಮ್ಮ ಅಕ್ಕ ಹಂಗೆ ಮಾಡಿದ್ರಂತೆ, ನಿಮ್ಮ ತಂಗಿ ಹಿಂಗೆ ಮಾಡಿದ್ರಂತೆ, ನಿಮಗೊಂಥರ ಯಪ್ಪ ಏನಿದು ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಬಟ್ ಅದನ್ನು ನಿಧಾನಕ್ಕೆ ಸರಿ ಮಾಡಬೇಕು. ಯಾಕೆ ಅಂತಂದರೆ ಅದೇ ಹೇಳಿದ್ನಲ್ಲ, ಆಮೇಲೆ ಏನೋ ಒಂದು ಅನಾಹುತ ಆಗದಂಗೆ ಸ್ಟಾರ್ಟಿಂಗಲ್ಲೇ ಅದನ್ನು ನೀವು ಸಮಾಧಾನವಾಗಿ ಡೀಲ್ ಮಾಡಿದ್ರೆ ಏನೂ ಆಗಲ್ಲ, ಆಯ್ತಲ್ವ? ಏನೋ ಪ್ರಪಂಚ ಮುಳುಗೋಯ್ತು ಅನ್ನೋ ರೀತಿಯಲ್ಲಿ ನೀವು ದೊಡ್ಡ ಯುದ್ಧ ಮಾಡಲಿಕ್ಕೆ ಹೋದರೆ ಮಾತ್ರ ಸಮಸ್ಯೆ ಆಗುತ್ತೆ. ತಾಳ್ಮೆಯಿಂದ ವ್ಯವಹರಿಸಿ, ಏನೂ ಆಗಲ್ಲ. ಆಯಿತಾ?
ತಾಳ್ಮೆ ಮುಖ್ಯ. ಏನಂದರೆ ಮುಂದೆ ಏನು ಸಮಸ್ಯೆ ಆಗ್ಬಿಡುತ್ತೆ ಅನ್ನೋದು ನಾನು ಮುಂಚಿತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟು ಕೇಳ್ಕೊಂಡ ನಂತರವೂ ನೀವು ರೌದ್ರಾವತಾರವನ್ನು ತೋರಿಸ್ತೀರಾ ಅಕ್ಕ ತಂಗಿಯ ಮೇಲೆ, ಅಣ್ಣ ತಮ್ಮಂದಿರ ಮೇಲೆ, ಅಥವಾ ಆ ವಿಚಾರವನ್ನು ಹಿಡ್ಕೊಂಡು ಅಂದರೆ ಸಮಸ್ಯೆ ನಿಮಗೆ, ನನಗಲ್ಲ. ಆಯಿತಾ? ಎಸ್. ಇಲ್ಲಿ ಏನಾಗ್ಬಿಡುತ್ತೆ, ಸಹೋದರರು ನಿಮ್ಮ ಮಾತು ಕೇಳದೇ ಇರ್ಬೋದು, ಅಥವಾ ಸಹೋದರಿ ನಿಮ್ಮ ಅಕ್ಕ ಅಥವಾ ತಂಗಿ ಮೀನಾಗಿ, ಅಥವಾ ಅಣ್ಣ ತಮ್ಮ ನೀವು ಹೇಳಿದ ಮಾತನ್ನು ಅವರು ಧಿಕ್ಕರಿಸ್ತಕ್ಕಂಥದ್ದಿರಬಹುದು. ನಿಮ್ಮ ಮಾತನ್ನು ಅವರು ಒಪ್ಪೋದಿಲ್ಲ. ಅವ್ರದ್ದೇ ಒಂದು ದಾರಿ, ನಿಮ್ಮದೇ ಒಂದು ದಾರಿ ಆಗಬಹುದು. ಸೊ ಅಥವಾ ನಿಮ್ಮ ಹತ್ರ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಹತ್ರ ಮಾತು ಬಿಡೋದು, ಮನೆ ಬಿಟ್ಟು ಹೋಗೋದು, ನಿಮಗೆ ಅವರಿಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವ್ಯವಹರಿಸೋದು, ನಿಮ್ಮ ಬಗ್ಗೆ ಬಹಳಷ್ಟು ವಿಚಾರಗಳು ಸಮಸ್ಯೆ ಆಗುತ್ತೆ. ಇಲ್ಲಿ ಇನ್ನೂ ಒಂದು ಸಾಧ್ಯತೆ ಇದೆ. ಮೂರನೇ ವ್ಯಕ್ತಿ, ಸಿಂಹರಾಶಿಗೆ ಮೂರನೇ ವ್ಯಕ್ತಿಯವರು ಯಾರೋ ಬಂದ್ಬಿಟ್ಟು ನಿಮ್ಮ ಅಕ್ಕ ತಂಗಿಯರ ಬಗ್ಗೆ ನಿಮ್ಮ ಹತ್ರ ಕೆಟ್ಟದಾಗಿ ಹೇಳೋವಂಥದ್ದು, ನಿಮ್ಮ ಅಣ್ಣ ತಮ್ಮಂದಿರ ಬಗ್ಗೆ ನಿಮ್ಮ ಹತ್ರ ಬಂದು ಕೆಟ್ಟದಾಗಿ ಹೇಳೋದು, ಅಥವಾ ನಿಮ್ಮ ಬಗ್ಗೆ ಅವ್ರ ಹತ್ರ ಹೋಗಿ ಕೆಟ್ಟದಾಗಿ ಹೇಳೋದು, ನಿಮ್ಮಿಬ್ಬರ ಬಾಂಧವ್ಯ ಹಾಳಾಗ್ಬೋದು. ಯಾವ ಸರಿ ಹೋಗುತ್ತೆ ಗುರುಳದು? 18ನೇ ತಾರೀಕು ನಂತರ ಸರಿ ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದರಿಂದ ಸ್ಟಾರ್ಟಿಂಗಲ್ಲೇ ನೀವೆಲ್ಲ ಹಾಳು ಮಾಡ್ಕೊಂಡ್ರೆ 18ನೇ ತಾರೀಕು ನಂತರ ಮತ್ತೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಒಂದು ಸಲ ಗಾಜು ಒಡತ್ತು ಅಂದರೆ ಒಡೆದೋಯ್ತು ಅಷ್ಟೇ, ಪೀಸಸ್. ಮತ್ತೆ ವಾಪಸ್ ಆ ಗಾಜನ್ನು ಸರಿ ಮಾಡೋಕ್ಕಾಗಲ್ಲ, ಗ್ಲಾಸ್ನ. ಅದೇ ಥರ ಸಂಬಂಧಗಳು ಬಹಳ ಸೂಕ್ಷ್ಮ, ಗೊತ್ತಾಯ್ತಲ್ವಾ? ಸೊ ಆದ್ದರಿಂದ ಬಹಳ ಕೇರ್ಫುಲ್ಲಾಗಿ ಅದನ್ನು ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಆ ವಿಚಾರಗಳಲ್ಲಿ. ಶನೇಶ್ವರನಿಂದ ಬಹಳಷ್ಟು ನಿಮಗೆ ಗಮನಿಸಬೇಕಾದ ವಿಚಾರ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ದಾಂಪತ್ಯ ಕಲಹ, ಕುಟುಂಬದಲ್ಲಿ ನಿಮಗೆ ನೆಮ್ಮದಿ, ದುಡ್ಡಿನ ವಿಚಾರವಾಗಿ ಕುಟುಂಬದಲ್ಲಿ ನೆಮ್ಮದಿ ಇಲ್ದಂಗೆ ಆಗ್ಬಿಡುತ್ತೆ. ಮನೆಯಲ್ಲಿ ಹೆಂಡತಿಯೇ ಅಥವಾ ಗಂಡನೇ ದುಡ್ಡಿನ ವಿಚಾರವಾಗಿ ಖ್ಯಾತೆ ತೆಗೆದು ಜಗಳ ಮಾಡಿ ಅವಮಾನ ಮಾಡುವಂಥದ್ದು. ನೀವು ಸಿಂಹರಾಶಿಗೆ ಸ್ತ್ರೀ ಆದರೆ ನಿಮ್ಮ ಯಜಮಾನ ನಿಮಗೆ ಅವಮಾನ ಮಾಡೋದು, ದುಡ್ಡಿನ ವಿಚಾರವಾಗಿ ಹೀಯಾಳಿಸೋದು. ಅಥವಾ ನೀವು ಸಿಂಹರಾಶಿ ಪುರುಷರಾದರೆ ನಿಮ್ಮ ಕುಟುಂಬದ ನಿಮ್ಮ ವೈಫೇ ನಿಮ್ಮ ಬಗ್ಗೆ ಇಳಿಸಲದು, ಏನು ಪ್ರಯೋಜನ, ಹಿಂಗೆ ಗಂಡಸ ನೀನು ಈ ಥರ ಮಾಡಿದ್ಯಾ, ಹಂಗೆ ಹಿಂಗೆ ದುಡ್ಡಿನ ವಿಚಾರದಿಂದ ನಿಮ್ಗೆ ಬಹಳ ಹರ್ಟ್ ಆಗುತ್ತೆ, ಈಗೋ ಹರ್ಟ್ ಆಗುತ್ತೆ ಅಲ್ವೇ? ಸೊ ಇದೆಲ್ಲ ಆಗ್ತಕ್ಕಂಥದ್ದು ಒಂದು 18 ದಿವಸ. ಸ್ವಲ್ಪ ಎಳೆದಾಡ್ತು ಅಂದರೆ ಶನೇಶ್ವರನಿಂದ, ಇಲ್ಲ ಅಂದರೆ ಇಲ್ಲ, ತೊಂದರೆ ಇಲ್ಲ. ಸೊ ಅದರಿಂದ ಸಿಂಹರಾಶಿಯರು ಇದೆಲ್ಲ ವಿಚಾರವಾಗಿ ಬಹಳ ಕೇರ್ಫುಲ್ಲಾಗಿರ್ಬೇಕು. ಆಮೇಲೆ ಯಾವುದೋ ಒಂದು ದೊಡ್ಡ ವ್ಯವಹಾರ ಕೊಡಿಸ್ತೀನಿ, ದೊಡ್ಡ ಸಹಾಯ ಮಾಡ್ತೀನಿ, ನಿನ್ನ ಲೈಫೇ ಚೇಂಜ್ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತ ಒಂದಿಷ್ಟು ನಿಮ್ಮನ್ನು ಉಬ್ಬಿಸಿ ನಿಮ್ಮಿಂದ ಒಂದಿಷ್ಟು ಸಹಾಯವನ್ನು ಪಡೆದು, ಅದು ಮೋಸ್ಟ್ ಪ್ರಾಬ್ಲಿ ದುಡ್ಡಿನ ಸಹಾಯ ಅನ್ಸುತ್ತೆ ನನಗೆ. ಅಂದರೆ ನಿಮ್ಮ ಹತ್ರ ದುಡ್ಡು ತಗೊಳ್ಳೋಕ್ಕೋಸ್ಕರವಾಗಿ ಒಂದಿಷ್ಟು ನಾಟಕಗಳಾಡ್ತಾರೆ ಬಹಳಷ್ಟು ಜನ. ನಿಮ್ಮ ಹತ್ರ ಹೆಂಗಾರು ಮಾಡಿ ದುಡ್ಡನ್ನು ತಗೊಂಬೋಣ ಅಂಥೇಳಿ. ಏನಾಗ್ಬಿಡುತ್ತೆ, ಈ ಆಗಸ್ಟ್ ತಿಂಗಳ ಎಂಡಲ್ಲಿ ಹೆಚ್ಚು ಕಡಿಮೆ ನೀವು ಒಂದಿಷ್ಟು ದುಡ್ಡು ತೋರಿಸ್ಬಿಡ್ತೀರಾ, ಅಥವಾ ಹೇಳ್ಬಿಡ್ತೀರಾ, ಅಥವಾ ಅಂದರೆ ಇಂಥ ಕಡೆ ಇಂತಿಷ್ಟು ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ ಅಂತಲೋ, ಅಥವಾ ಇನ್ನು ಯಾವುದೋ ಒಂದು ದುಡ್ಡು ಬರೋದಿದೆ ಅಂತಲೋ ಏನೋ ಒಂದು ಹೇಳ್ಬಿಡ್ತೀರಾ. ಅದ್ರ ಮೇಲೆ ಭಾಳಷ್ಟು ಜನರ ಕಣ್ಣು ಬಿದ್ದುಬಿಡುತ್ತೆ. ಓಹೋ, ದುಡ್ಡು ಬರೋದಿದೆಯಾ, ಇಲ್ಲಿ ದುಡ್ಡಿದೆಯಾ ಅಂತ. ಸೊ ಅದೇನಾಗುತ್ತೆ, ಅದು ಈಗ ಈ ಸಕ್ಕರೆ ಇದ್ದಲ್ಲಿ ಇರುವೆ ಬರ್ತದಲ್ಲ, ಅದೇ ಥರ ಇದು ಸಕ್ಕರೆ ಇದ್ದಲ್ಲಿ ಇರುವೆ ಬಂದರೆ ಅದೊಂಥರ ಹೇಳ್ಬೋದು. ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಈ ನಿಮಗೆ ಇದ್ರಲ್ಲಿ ತೋರಿಸ್ತಾರಲ್ಲ, ಏನೋ ಡಿಸ್ಕವರಿ ಚಾನಲಲ್ಲಿ ಪಾಪ ಹುಲಿ ಸಿಂಹನೋ ಏನೋ ಒಂದು ಜಿಂಕೆನೋ ಯಾವುದೋ ಒಂದು ಪ್ರಾಣಿನ ಹೊಡ್ಕೊಂಬಂದು ಇನ್ನೇನು ತಿನ್ನೋಣ ಅನ್ಬೇಕಾದ್ರೆ ಈ ಹೈನಾಗಳೆಲ್ಲ ಬಂದು ಅದನ್ನೇ ಓಡಿಸ್ಬಿಟ್ಟು ಫುಡ್ ಕಿತ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಯಾವುದನ್ನು ಇದು ಬೇಟೆಯಾಡಿತ್ತೋ ಆ ಆಹಾರವನ್ನು ಕಿತ್ಕೊಂಡು ಹೋಗ್ಬಿಡುತ್ತೆ. ಇದು ಸುಮ್ಮನೆ ಕಷ್ಟಪಟ್ಟು ಮಾಡಿನಲ್ಲ ಅಂತ. ಸೊ ನೀವು ಕಷ್ಟಪಟ್ಟ ನಿಮ್ಮ ಹಣದ ಮೇಲೆ ಬಹಳಷ್ಟು ಜನ ಈ ಥರ ಹೈನ ಅಂತ ಏನು ಹೇಳ್ತಾರೆ ಅದಕ್ಕೆ, ಆ ಪ್ರಾಣಿಗಳ ಥರದ ಮನಸ್ಥಿತಿಯವರ ಕಣ್ಣುಗಳು ಬಹಳ ಕಣ್ಣು ಬೀಳ್ತದೆ. ಸೊ ಅವ್ರೇನು ಮಾಡ್ತಾರೆ, ಸೈಲೆಂಟಾಗಿ ನಿಮ್ಮ ದುಡ್ಡೆಲ್ಲ ಎಳ್ಕೊಂಡು ಹೋಗ್ತಕ್ಕಂಥ. ಸೊ ಇದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು. ಇನ್ನೂ ಒಂದು ಕೊನೆಯದಾಗಿ ನಿಮ್ಗೆ ಹೇಳ್ಬೇಕು ಅಂದರೆ, ಸ್ತ್ರೀಯರ ಬಗ್ಗೆ ಬಹಳ ಗಮನಿಸ್ಬೇಕು ನೀವು. ಏನೋ ಸ್ತ್ರೀಯರಿಗೆ ಏನೋ ಹೆಲ್ಪ್ ಮಾಡೋಕ್ಕೆ ಹೋಗಿ ನೀವು ಕೆಟ್ಟವರಾಗುವ ಸಾಧ್ಯತೆ. ಯಾಕೆಂದರೆ ಶುಕ್ರ ನೀಚ, ಸ್ತ್ರೀಕಾರಕನಾದ ಶುಕ್ರ 18ನೇ ತಾರೀಕು ತನಕ ನೀಚ. ಸೊ ನೀವು ಎಲ್ಲಿ ಜಾಬ್ ಮಾಡ್ತೀರೋ ಅಲ್ಲಿ ಪಾಪ ಯಾರೋ ಲೇಡೀಸು ಕಷ್ಟಪಡ್ತಾರೆ, ಏನೋ ಒಂದು ಹೆಲ್ಪ್ ಕೇಳ್ತಾ ಇದ್ದಾರೆ ಅಂತ ಮಾಡೋಕ್ಕೆ ಹೋಗಿ ನೀವು ಬಹಳ ಸಮಸ್ಯೆಯಲ್ಲಿ ಸಿಗಾಕಂತೀರ. ಇಲ್ಲಿ ಶುಕ್ರನ ಆರಾಧನೆ ಮಾಡಬೇಕು. ದುರ್ಗಾ ಅಷ್ಟೋತ್ತರ ಪಠನೆ ಮಾಡಿ, ಲಕ್ಷ್ಮೀ ಅಷ್ಟೋತ್ತರ ಪಠನೆ ಮಾಡಿ, ಲಲಿತಾ ಸಹಸ್ರನಾಮ ಓದ್ಕೊಳ್ಳೋದು ಕೇಳ್ಕೊಳ್ಳೋದು ಮಾಡಿ, ಅಮ್ಮನವ್ರ ದೇವಸ್ಥಾನ ಇದ್ದರೆ ಹೋಗಿ ಬರ್ತಾ ಇರಿ ಶುಕ್ರವಾರ. ಶನೇಶ್ವರನ ಆರಾಧನೆ ಜಾಸ್ತಿ ಮಾಡಿ, ಭಾಳ ಇಂಪಾರ್ಟೆಂಟ್ ಇದು. ರಾಶ್ಯಾಧಿಪತಿ ರವಿ 15ನೇ ತಾರೀಕು ತನಕ ನಿಮ್ಮ ರಾಶಿಯಲ್ಲೇ ಇರ್ತಾನೆ. 7ನೇ ಮನೇಲಿ ಶನಿ ಇರ್ತಾನೆ. ಅಂದರೆ ಶನಿ ಮತ್ತು ರವಿ ಪರಸ್ಪರ ಅಪ್ಪ ಮಕ್ಕಳಾದರೂ ವೈರಿಗಳು, ಪರಮ ವೈರಿಗಳು. ಅದರ ಎಫೆಕ್ಟ್ ನಿಮ್ಮ ಮೇಲೆ ಏನು ನಿಮ್ಮ ಬಾಡಿ ಮೇಲೂ ಆಗ್ತದೆ. ಸ್ಕಿನ್ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದು, ಕಣ್ಣು ನೋವು ಬರ್ತಕ್ಕಂಥದ್ದು, ಕಣ್ಣಿನ ಬಗ್ಗೆ ವಿಚಾರ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದಿದೆ. ಆಮೇಲೆ ಸಪ್ತಮದ ಶನಿ ಆದ್ದರಿಂದ ಸೊಂಟ ನೋವು, ಮೊಣಕಾಲು ನೋವು ಇದೆಲ್ಲ ಜಾಸ್ತಿ. ದೇಹದಲ್ಲಿ ಸ್ವಲ್ಪ ಶರೀರದಲ್ಲಿ ಶಕ್ತಿ ಕಡಿಮೆ ಆಗತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಆಮೇಲೆ ಔಷಧಿ ಉಪಚಾರಗಳು ಏನೋ ಮಾಡಿದ್ರು ಕೂಡ ಅದು ವಿರುದ್ಧ ಆಗ್ಬಿಡೋದು. ಅಂದರೆ ಈ ಬೇರೆ ಏನೋ
ನಿಮ್ಮ ಆರೋಗ್ಯ ಬೇರೆ ಸುಧಾರಿಸಕ್ಕೆ ಹೋಗಿ ಅಲ್ಲಿ ರಿಯಾಕ್ಷನ್ ಆಗಿ ಬೇರೆ ಏನೋ ಸಮಸ್ಯೆ ಆಗ್ತಕ್ಕಂಥದ್ದು. ಸೊ ಅದರಿಂದ ಔಷಧೋಪಚಾರಗಳನ್ನ ಮಾಡುವಾಗ ವೈದ್ಯರನ್ನು ಸಂಪರ್ಕಿಸದೆ ಸ್ವಯಂ ವೈದ್ಯ ನೀವೇ ಮಾಡಿ ಇದು ನನಗೆ ಗೊತ್ತಿದೆ, ಇದಕ್ಕೆ ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಗುತ್ತೆ ಎಲ್ಲ ಗೂಗಲಲ್ಲಿ ಹುಡ್ಕೊಳ್ಳೋದು, ಹೋಗಿ ಮಾತ್ರೆಗಳು ತಗೊಂಬಂದು ನುಂಗೋದು ಮಾಡಿದ್ರೆ ಆಮೇಲೆ ಅಡ್ಡ ಪರಿಣಾಮಗಳನ್ನ ಎದುರಿಸ್ಬೇಕಾಗತ್ತೆ. ಆಯ್ತಲ್ವ? ಡಾಕ್ಟ್ರು ಅಂತ ಅದಕ್ಕೋಸ್ಕರ ಇರ್ತಾರೆ, ಅವ್ರನ್ನ ಹೋಗಿ ನೀವು ಭೇಟಿ ಮಾಡಬೇಕು, ಚೆಕಪ್ ಮಾಡಿಸ್ಕೋಬೇಕು, ನಿಮ್ಮ ಸಮಸ್ಯೆಯನ್ನು ಹೇಳಬೇಕು. ಆಯ್ತಲ್ವಾ? ಸೊ ಮೊದಲೆರಡು ವಾರಗಳು ಬಹಳ ಒಂಥರ ಒತ್ತಡ. ಅದು ರಾಶ್ಯಾಧಿಪತಿಯ ಮೇಲೆ ಶನಿಯ ದೃಷ್ಟಿ, ಅದರಿಂದ ಶನೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು. ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಮನೆ ಹತ್ತಿರದ ಶನಿ ದೇವಸ್ಥಾನ ಇದ್ದರೆ ಪ್ರತಿದಿನ ಹೋಗಿ ಕಾಲು ನೋವು ತನಕ ಪ್ರದಕ್ಷಿಣೆ ಮಾಡಿ, ಕರಿ ಎಳ್ಳಲ್ಲಿ ಅಷ್ಟೋತ್ತರ ಪೂಜೆ ಮಾಡಿಸಿ, ನೀಲಿ ಹೂವಿದ್ರೆ ಅಷ್ಟೋತ್ತರ ಪೂಜೆ ಮಾಡಿಸಿ, ಎಳ್ಳೆಣ್ಣೆ ಕುಕ್ಕಿಂಗ್ ಅಡುಗೆ ಉಪಯುಕ್ತವಾದ ಎಳ್ಳೆಣ್ಣೆ ತೊಗೊಂಡೋಗಿ ಕೊಡಿ, ಅಲ್ಲಿ ದೀಪ ಹಚ್ಚಿಸಿ. ಈ ಥರ ಎಳ್ಳು ಬತ್ತಿ ಮಾತ್ರ ಹಾಕ್ಬೇಡಿ. ಅದು ಯಾವ ಶಾಸ್ತ್ರದಲ್ಲೂ ಎಳ್ಳು ಬತ್ತಿ ಹಾಕುವಂಥ ಪದ್ಧತಿ ಎಲ್ಲೂ ಇಲ್ಲ, ಆಯಿತಾ? ಸೊ ಅದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಮಾಡಿ. ಇನ್ನು ವಿಶೇಷ ಪರಿಹಾರ, ಸಿಂಪಲ್ ಪರಿಹಾರದ ಬಗ್ಗೆ ಮಾತಾಡ್ತಾ ಹೋದರೆ, ವಿಶೇಷ ಪರಿಹಾರ ಏನಾದ್ರು ಬೇಕು ಅಂತಂದರೆ ಆ ವಿಶೇಷ ಪರಿಹಾರ ಏನಪ್ಪ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು, ನೆನ್ಪಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಅಮಾವಾಸ್ಯೆ. ಸೋಮವಾರ ಅಮಾವಾಸ್ಯೆ ಬಂದರೆ ನಾವು ಅದನ್ನು ಸೋಮವತಿ ಅಂತ ಕರಿತೀವಿ. ಭಾಳ ಪವರ್ಫುಲ್ ಆಗಿರತಕ್ಕಂಥದ್ದು ಶ್ರಾವಣ ಸೋಮವಾರ, ಕಡೆಯ ಶ್ರಾವಣ ಸೋಮವಾರ ಅಮಾವಾಸ್ಯೆ, ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದಿವಸ. ನಮ್ಮ ಒಂದು ಬೆನಕನ ಅಮಾವಾಸ್ಯೆ ಅಂತ ಕರೀತಾರೆ. ನಮ್ಮ ಒಂದು ಯಾಗಶಾಲೆಯಲ್ಲಿ ಅವತ್ತಿನ ದಿವಸ ನಿಮ್ಮ ಎಲ್ಲ ಶತ್ರುಗಳ ಬಾಧೆ ನಿವಾರಣೆಗೋಸ್ಕರ ಮಾಟಮಂತ್ರ, ದೃಷ್ಟಿ ಶತ್ರು ಬಾಧೆ ವಿಶೇಷವಾಗಿ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ಸಹ. ಮನುಷ್ಯನನ್ನು ಹಿಡ್ಕೊಳ್ಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅಂತ. ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಶತ್ರು ನಿಗ್ರಹ ಆಗಬೇಕು ಅಂದರೆ ಏನು ಮಾಡಬೇಕು? ಶತ್ರು ನಿಗ್ರಹ ವಾರಾಹಿ ದೇವಿಯನ್ನು ಆರಾಧನೆ ಮಾಡಬೇಕು. ಸೊ ನಾವು ಸೆಪ್ಟೆಂಬರ್ 2ನೇ ತಾರೀಕು ಶ್ರಾವಣ ಸೋಮವಾರ, ಕೊನೆಯ ಶ್ರಾವಣ ಸೋಮವಾರದ ದಿವಸ ಬೆನಕನ ಅಮಾವಾಸ್ಯೆ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ವೆರಿ ಪವರ್ಫುಲ್. ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಅಂದರೆ ಬಹಳ ಚೆನ್ನಾಗಿ ನಿಮ್ಮನ್ನು ಕಾಪಾಡ್ತದೆ, ಆಯಿತಾ? ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ, ಪ್ರಮುಖವಾಗಿ ಒಂದು ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ಕೊಡ್ತಾ ಇದ್ದು ಪ್ರತಿಯೊಬ್ಬರಿಗೂ ಸಹ. ಇದರಲ್ಲಿ 7 ವಿಧದ ವಿಶೇಷವಾದಂತಹ ರತ್ನಗಳಿದೆ. ನಿಮ್ಮ ಒಂದು ಸೂಕ್ಷ್ಮ ಶರೀರ ಎಂದು ಹೇಳಿದ್ರು ಪ್ರತಿಯೊಂದು ನಿಮಗೆ ಕಾಪಾಡಲಿಕ್ಕೋಸ್ಕರ ಒಂದು ಸಪ್ತಚಕ್ರಗಳ ಶರೀರದ ಸಪ್ತಚಕ್ರವನ್ನು ಸಹ ರೀಜನರೇಟ್ ಮಾಡಬಹುದು ಇದು. ಸೊ ಆದ್ದರಿಂದ ಈ ಒಂದು ವಿಶೇಷವಾದ ಸಪ್ತಚಕ್ರಗಳ ಜೊತೆಗೆ ನಾವಿಲ್ಲಿ ವಿಶೇಷವಾಗಿ ಬಳಸಿರ್ತಕ್ಕಂಥ ಉಪರತ್ನಗಳು, ಶನೇಶ್ವರನ ಒಂದು ಆರಾಧನೆ ಮಾಡಿ, ಸಹಸ್ರ ಶನಿ ಶಾಂತಿ ಹೋಮ, 1000 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳನ್ನು ಎನರ್ಜೈಸ್ ಮಾಡಿದ್ದೇವೆ. ಸೊ ಇದು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳು, ಹಾಗೂ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮ, ಅದ್ರ ಜೊತೆಗೆ ಕಾಲಭೈರವೇಶ್ವರ ಹೋಮ, ಕಾಲಭೈರವೇಶ್ವರನಿಗೆ ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ಆ ಕಾಲಭೈರವೇಶ್ವರನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟ್, ನೀಲಮೇಘವರ್ಣಿಕಾ ರತ್ನಗಳೊಂದಿಗೆ ಸಪ್ತಚಕ್ರಗಳೊಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು, ಈಸಿಯಾಗಿ ಧಾರಣೆ ಮಾಡಿಕೊಂಡ್ರೆ ಆಯಿತು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸೊ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ, ಕೊನೆಯ ಶ್ರಾವಣ ಸೋಮವಾರ, ಬೆನಕನ ಅಮಾವಾಸ್ಯೆ ದಿವಸ ಸಹಸ್ರ ಶನಿ ಶಾಂತಿ ಹೋಮ, 1000 ಸಂಖ್ಯೆ ಶನೀಶ್ವರಿಗೆ ಹೋಮ ಮಾಡ್ತಾ ಇದ್ದೇವೆ. ಅಂದರೆ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ಸಮಸ್ಯೆಗಳಿರಲಿ, ಶನಿಯ ದಶೆ, ಯಾಕೆಂದರೆ ನೋಡಿ, ಶನೇಶ್ವರ ಇನ್ನು ಮುಂದಿನ ವರ್ಷದ ತನಕ ಶನೇಶ್ವರ ಕುಂಭರಾಶಿಯಲ್ಲಿರ್ತಾನೆ ಅಂತಂದರೆ 12 ರಾಶಿಯವರೆಗೂ ಶನೇಶ್ವರನ ಆರಾಧನೆ ಮಾಡಲಿಕ್ಕೆ ಇನ್ನೊಂದು ಪ್ರಧಾನವಾದಂತಹ ಸಮಯವಾಗಿರುತ್ತೆ ಇದು. ಸೊ ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಶನೇಶ್ವರನ ಆರಾಧನೆ, ಸಹಸ್ರ ಶನಿ ಶಾಂತಿ ಹೋಮ, ಶತ್ರು ನಿಗ್ರಹ ವಾರಾಹಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಕಾಲಭೈರವೇಶ್ವರ ಹೋಮ, ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಸಂಕಲ್ಪಕ್ಕೆ ಕೊಟ್ಟ ಪ್ರತಿಯೊಬ್ಬರ ಹೆಸರನ್ನು 2ನೇ ತಾರೀಕು ಶ್ರಾವಣ ಸೋಮವಾರ ದಿವಸ, ಕೊನೆ ಶ್ರಾವಣ ಸೋಮವಾರ ದಿವಸ ಬೆಳಗ್ಗೆ 6 ಗಂಟೆಯಿಂದ 6ವರೆಗೆ ಸಂಕಲ್ಪ ಸೇವೆ ನಾನೇ ಖುದ್ದು ನಿಮ್ಮೆಲ್ಲ ಹೆಸರು ಸಂಕಲ್ಪ ಮಾಡ್ತಾರೆ. ಯಾರು ಸಂಕಲ್ಪಕ್ಕೆ ಹೆಸರು ಕೊಡ್ತೀರಾ ಅವ್ರದ್ದೆಲ್ಲರೂ ಸಹ 10 ನಂತರ ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಈ ಸಪ್ತಚಕ್ರಗಳ ಜೊತೆಗೆ ನೀಲಮೇಘವರ್ಣಿಕಾ ರತ್ನಗಳ ಒಂದು ಬ್ರಾಸ್ಲೆಟ್ ಪ್ರತಿಯೊಬ್ಬರಿಗೂ ಸಹ ಅದನ್ನು ನಾವು ಸ್ಪೀಡ್ ಪೋಸ್ಟಲ್ಲಿ ನಾವು ಮಂಗಳವಾರ ದಿವಸ ಬೆಳಗ್ಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡುವ
ಮಾಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ಬಿಡಿ, ಯಾರು ಹೆದರಿಸ್ಲಿಕ್ಕೋಸ್ಕರ ಈ ಒಂದು ವಿಚಾರವನ್ನು ತಿಳಿಸ್ತಾ ಇಲ್ಲ, ಈ ಒಂದು ವಿಡಿಯೋವನ್ನು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ನಲ್ಲಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋಕೆ ನಮ್ಮ ಚಾನಲ್ನ ಮರಿಬೇಡಿ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.